ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೈಯೆಲ್ಲ ಕಣ್ಣಾಗಿಟ್ಕೊಂಡಿರ್ತೀನಿ. ಆ ಪ್ರಿಯನ್ ಜೊತೆ ನಾನು ಗೆದ್ದೆ ಗೆಲ್ತೀನಿ. ಇದು ಇದು ಇರ್ಬೇಕಾಗಿರೋ ಸ್ಪಿರಿಟ್. ಗುಡ್ ಗರ್ಲ್. ಅಶ್ವಿನ್, ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ನಿನ್ನ ಸ್ಥಾನನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಕಿತ್ಕೋತಾ ಇದಾರಲ್ಲ ಅದಕ್ಕೆ. ನಾನಾಗ್ಲೇ ಹೇಳಿದ ಹಾಗೆ ಎಲ್ಲಾನು ಹೋರಾಟನೇ ಕಣೋ. ತಗೋ ನೋಡು, ಯುದ್ಧಕ್ಕೆ ಶಕ್ತಿ ಯುಕ್ತಿ ಎರಡೂ ಬೇಕು. ನೀನೀಗ ಉಪಯೋಗಿಸ್ಬೇಕಾಗಿರೋದು ಯುಕ್ತಿ. ನಿನ್ನನ್ನ ನೀನು ಪ್ರೂವ್ ಮಾಡು. ಖಂಡಿತ ನಿನ್ನ ನ್ಯಾಯ ಸಿಕ್ಕೇ ಸಿಗುತ್ತೆ. ಕರ್ಣಭಾವ ಹೇಗೆ ಮನೆಗ್ ಮಗನೋ, ನೀನು ಕೂಡ ಹಾಗೆ ಮಗ. ಯಾರು ನಿನ್ನ ಆಚೆ ಕಳ್ಸೋದಕ್ಕಾಗಲ್ಲ. ಧೈರ್ಯವಾಗಿರು. ಅಂತ ಕ್ಷಣ ಬಂತು ಅಂತಾನೆ ಇಟ್ಕೋ. ನಾನು ನಿನ್ ಪರವಾಗಿ ನಿಲ್ತೀನಿ. ಎಷ್ಟೇ ಅಸಮಾಧಾನ ಆದ್ರೂ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಕ್ಕ. ಏನು, ನೀನ್ ನನ್ ಮೇಲೆ ನಂಬಿಕೆ ಇಲ್ವಾ? ಇದೆ ಅದಕ್ಕೆ. ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಕೆಲಸ ಗೊತ್ತಿಲ್ಲದೆ ಇದ್ರು ಆಫೀಸಿಗೆ ಬರ್ತಾನೆ, ಅಲ್ಲೂ ಇರಿಟೇಟ್ ಮಾಡ್ತಾನೆ. ಇಲ್ಲಿ ಮನೆಗೆ ಬಂದ್ರೆ ಇಲ್ಲೂ ಇರಿಟೇಟ್ ಮಾಡ್ತಾನೆ. ಇಡಿಯಟ್. ಕರ್ಣ, ನಿಮ್ಗೆ ಊಟ ತಂದ್ಕೊಡ್ಲಾ? ಪಾಪ ನೀವು ಊಟ ಮಾಡದೆ ಹಾಗೆ ಬಂದ್ರಿ. ಇರಿ ಒಂದು ನಿಮಿಷ. ಬೇಡ ಮಣಿ, ನನ್ಗೆ ಹಸುವಿಲ್ಲ. ಪಾಪ ನೀವು ಬರ್ತಾ ಹಸುವು ಅಂತ ಬಂದ್ರಿ. ಆದ್ರೆ ಈ ಮನೆಯವರು ಅವ್ರ ಮಾತಿನಿಂದನೇ ಹೊಟ್ಟೆ ತುಂಬಿಸ್ಬಿಟ್ರು. ಅದ್ರಲ್ಲೂ ಆ ಅಶ್ವಿನ್, ಅಬ್ಬಬ್ಬಬ್ಬ, ನೀವು ಬರೋವರೆಗೂ ಅವ್ನ್ ಎಷ್ಟೆಲ್ಲ ಮಾತಾಡ್ದ ಗೊತ್ತಾ? ಎಲ್ರು ಮುಂದೆ ನಿಮ್ ಬಗ್ಗೆ ಚಾಡಿ ಹೇಳಿದ್ದು. ಅವನಷ್ಟು ಚೀಪ್ ಮೈಂಡೆಡ್ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನ್ ನಿಮ್ ಕಿವಿ ಚುಚ್ತೀನಂತೆ, ನನ್ ಮಾತ್ ಕೇಳಿನೇ ನೀವ್ ಹೀಗಾಗಿರೋದಂತೆ. ನನಗ್ ಬಂದಿರೋ ಕೋಪಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ನಿಮ್ಗೋಸ್ಕರ ಈ ಮನೆ ಒಡಿಬಾರ್ದು ಅಂತ ಸುಮ್ನಿದ್ದೆ. ಅಬ್ಬಬ್ಬಬ್ಬ, ಎಲ್ರು ನಿಮ್ಮೇಲಿರೋ ಕೋಪನ ನನ್ ಮೇಲೆ ತೋರಿಸಿದಾರೆ ಗೊತ್ತಾ? ಅಶ್ವಿನ್ ಬಂದವನೇ ಸಿಟ್ಟಲ್ಲಿ ನಿಮ್ ಬಗ್ಗೆ ಚಾಡಿ ಹೇಳಿದ್ದು. ಆಫೀಸಲ್ಲಿ ಹಾಗ್ ಮಾಡ್ದ ಹೀಗ್ ಮಾಡ್ದ ಅಂತ ಎಲ್ರು ಮುಂದೆ ಬೈತಾ ಇದ್ದ. ಎಲ್ರು ಅವನ್ ಮಾತನ್ನೇ ನಿಜ ಅಂತ ನಂಬ್ಕೊಂಡ್ರು. ಕರ್ಣವ್ರೆ, ನೀವೇನೇ ಹೇಳಿ, ಈ ಮನೆಯವ್ರಿಗೆ ಆ ಅಶ್ವಿನ್ ಮೇಲೆ ಜಾಸ್ತಿನೇ ಪ್ರೀತಿ. ಕೆಲ್ಸಕ್ ಬರ್ದಿರೋ ಅಶ್ವಿನ್ನ ಮಣಿ, ಪದೇ ಹೆಸರು ನನ್ ಮುಂದೆ ಹೇಳ್ಬೇಡ ಮಣಿ. ಈಗಾಗ್ಲೇ ಇರಿಟೇಟ್ ಆಗಿದ್ದೇನೆ. ಇನ್ನು ಸಿಟ್ಟು ಬರುತ್ತೆ ಆ ಹೆಸರು ಕೇಳಿದ್ರೆ. ಬೇಕು ಅಂತ ಸುಮ್ನೆ ಜಗಳಕ್ಕೆ ಬರ್ತಾನೆ. ಇಷ್ಟಕ್ಕೂ ಈ ಕಂಪ್ನಿ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗಿದೆ? ನಮ್ಮಮ್ಮ ಹೇಳಿ ಶುರು ಮಾಡಿಸಿದ ಕಂಪ್ನಿ ಇದು. ಅದು ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನೋಡ್ತಾ ಬಂದಿದ್ದೀನಿ. ಇದ್ಯಾವುದೋ ಅರ್ಥನೇ ಆಗ್ತಿಲ್ಲ ಈ ಮನೆಯವ್ರಿಗೆ. ಅವ್ರಿಗೆ ಅರ್ಥನೂ ಆಗಲ್ಲ ಬಿಡಿ. ನನ್ಗೆ ಅರ್ಜುನ್ ಕಂಡ್ರು ಆಗಲ್ಲ. ಹಾಗಂತ ಅವನ ಮೇಲೆ ಸುಮ್ನೆ ಜಗಳಕ್ಕೆ ಹೋಗ್ತೀನ? ಇಲ್ಲ ತಾನೆ. ಯಾಕಂದ್ರೆ ಅವ್ನು ನನ್ನ ಮೇಲೆ ಹಾಗೆ ಜಗಳಕ್ಕೆ ಬರಲ್ಲ. ಆದ್ರೆ ಈ ಅಶ್ವಿನ್ ಆಗಲ್ಲ. ಕಂಪ್ಲೀಟ್ಲಿ ಚೀಪ್ ಮೈಂಡೆಡ್. ಸುಮ್ನೆ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ. ಛೇ, ನನ್ಗೆ ಈ ಮನೇಲಿ ನೆಮ್ಮದಿನೇ ಇಲ್ದ ಆಗಾಗ್ಬಿಟ್ಟಿದೆ. ಹೋಗ್ಲಿ ಬಿಡಿ. ಕೈಲಾಗ್ದೋನು ಮೈಯೆಲ್ಲ ಪರ್ಚ್ಕೊಂಡ ಅನ್ನೋ ರೀತಿ ಅವನು. ಅವ್ನು ಹುಟ್ಕೊಳೋದೇ ಅದು ಅಂದ್ಮೇಲೆ ಏನ್ ಮಾಡಕ್ಕಾಗತ್ತೆ? ನೀವು ಬೇಜಾರ್ ಮಾಡ್ಕೋಬೇಡಿ. ಬೇಜಾರಾಗದೆ ಇರುತ್ತಾ ಮಣಿ? ಮನುಷ್ಯನ್ಗೆ ಎಲ್ಲದಕ್ಕಿಂತ ಜೀವನದಲ್ಲಿ ನೆಮ್ಮದಿ ಅನ್ನೋದು ಮುಖ್ಯ. ನನ್ಗೆ ಆ ನೆಮ್ಮದಿ ಆಫೀಸಲ್ಲೂ ಇಲ್ಲ, ಮನೇಲೂ ಇಲ್ಲ. ಹೀಗಾದ್ರೆ ಹೇಗೆ? ನನ್ನ ಜೀವನದಲ್ಲಿ ಖುಷಿ ವಿಷಯ ಅನ್ನೋದೇ ಇಲ್ಲ. ಬರೀ ಜಗಳ. ಇಲ್ಲ, ಇವತ್ ನನ್ ಕಡೆಯಿಂದ ನಿಮ್ಗೊಂದು ಖುಷಿ ವಿಚಾರ ಇದೆ. ಖುಷಿ ವಿಚಾರನ? ಹೌದು ಕರ್ಣವ್ರೆ, ಇವತ್ತು ನಾಗರ ತಾಳಿಗೋಸ್ಕರ ಟಾಸ್ಕ್ ಇತ್ತು. ಅದೇ ಅಡಿಗೆ ಮಾಡೋದು. ಅದ್ರಲ್ಲಿ ನಾನು ಪೂಜೆನ ಸೋಲಿಸ್ಬಿಟ್ಟೆ. ನೀನು ಪೂಜನ್ ಸೋಲ್ಸುದ್ಯಾ? ನಿನ್ಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ ಅಲ್ವಾ? ಅಲ್ಲ, ಅದ್ ನಿಮಗ್ ಗೊತ್ತಿಲ್ಲ ನಾನ್ ರಾತ್ರಿ ಎಷ್ಟು ಕಷ್ಟಪಟ್ಟೆ ಅಂತ. ರಾತ್ರಿ ಎಲ್ಲ ಕುತ್ಕೊಂಡು ಬರೀ ಅಡ್ಗೆ ವಿಡಿಯೋಸ್ನೇ ನೋಡ್ತಾ ಇದ್ದೆ. ನೀವು ನಿದ್ರೆ ಮಾಡ್ತಾ ಇದ್ರಿ. ನೀವಲ್ಲಿ ಇರ್ಬೇಕಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೀವು ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ. ಆ ಪೂಜಾ ಅಂತೂ ಸೋತದೆ ಅಂತ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ಲು. ಅತ್ಕೊಂಡು ಓಡೋಗೇ ಬಿಟ್ಲು. ಲೀವ್ ಇಟ್ ಮಣಿ.
ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ಈ ಟಾಸ್ಕ್ ಅಂತ ಇಟ್ಟಿದ್ದೇ ತಪ್ಪು. ಅದ್ರ ಅಗತ್ಯ ಯಾರಿಗಿತ್ತು ಅವ್ರಿಗೆ ಕೊಟ್ಬಿಡ್ಬೋದಾಗಿತ್ತು. ಇವನಿಗೆ ಇನ್ಯಾವ್ದ್ರ ಇಂಟ್ರೆಸ್ಟ್ ಇರುತ್ತೆ. ಅದೇ ಅವ್ರ ಅದಕ್ಕೇನ ಹೊಗಳೋದಾದ್ರೆ ಆಸಕ್ತಿ ಉಕ್ಕಿ ಹರಿಯುತ್ತೆ. ಛೆ! ಇದನ್ನ ಮೊನ್ನೆ ನಾನು ಎಲ್ಲರ ಮುಂದೆ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಇದರಲ್ಲೂ ತಲೆ ಆಗ್ತಾನೆ ಅಂತ ಅನ್ಕೊಳ್ತಾರೆ ಅಂತ ಸುಮ್ಮನಾದೆ. ಆದ್ರೆ ನನಗೆ ಈ ಕಾಂಪಿಟೇಷನ್ ಅಂದ್ರೆ ತುಂಬಾ ಇಷ್ಟ ಕಣ. ಅದ್ರಲ್ಲೂ ಗೆಲ್ಲೋದು ಅಂದ್ರೆ ಇನ್ನೂ ಇಷ್ಟ. ಬಿಡಲ್ಲ, ಆ ನಾಗರ ತಾಳಿನ ನನ್ನ ಪಾಲ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ. ಭಾವ, ಬನ್ನಿ ಅದಕ್ಕೆ. ಭಾವ ತಗೊಳ್ಳಿ, ಊಟ ಮಾಡಿ, ಹಸ್ಕೊಂಡಿರ್ಬೇಡಿ. ಎಷ್ಟೇ ಕೋಪ ಇದ್ರೂ ಅದನ್ನ ಊಟದ ಮೇಲೆ ತೋರಿಸ್ಬಾರ್ದಂತೆ. ನೀವಿದನ್ನ ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಬೇಡ ಅನ್ನೋ ಹಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಅದಕ್ಕೆ. ಪರವಾಗಿಲ್ಲ. ನಮ್ಮಮ್ಮನೂ ಹೀಗೆ, ನಾನು ಊಟ ಮಾಡಲ್ಲ ಅಂದಾಗ್ಲೆಲ್ಲ ಹೀಗೆ ಹಠ ಮಾಡಿ ಊಟ ತಂದ್ಕೊಡೋರು. ಹೌದಲ್ವಾ? ಹಾಗಿದ್ಮೇಲೆ ತಟ್ಟೆಲಿರೋದು ಫುಲ್ ಖಾಲಿ ಆಗ್ಬೇಕು. ಖಂಡಿತ ಅದಕ್ಕೆ. ಮೈಂಡ್ ವಾಶ್ ಮಾಡೋಣ ಅಂತ ಬಂದ್ರೆ ಇವಳು ಬಂದು ಇವನ್ ಕೋಪನೇ ವಾಶ್ ಮಾಡ್ಬಿಟ್ಲು. ಭಾವ, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ನೀವದನ್ನ ಮನ್ಸಿಗೆ ಹಚ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಅಂತ ಸ್ವಲ್ಪ ಸಮಯ ಕೊಡೋಣ. ನೀವು ನಿಶ್ಚಿಂತೆಯಾಗಿರಿ. ಸರಿ ಅದಕ್ಕೆ. ಸರಿ ಭಾವ, ಗುಡ್ ನೈಟ್. ಗುಡ್ ನೈಟ್. ಮಣಿ, ನೀನೇನೇ ಹೇಳು, ಅದಕ್ಕೆಯಲ್ಲಿ ನಿಜವಾಗ್ಲೂ ಮಾತೃಶಕ್ತಿ ಇದೆ. ಎಷ್ಟು ಕೋಪದಲ್ಲಿದ್ದೆ ಗೊತ್ತಾ ನಾನು. ಆದರೆ ಅವ್ರ ತಾಯಿ ಸ್ಥಾನದಲ್ಲಿ ನಿಂತು 2 ಮಾತು ಹೇಳಿದ ತಕ್ಷಣ ನನ್ನ ಕೋಪ ಎಲ್ಲ ಕರ್ಗೋಯ್ತು. ಇದೇ ಅಲ್ವಾ ಅಮ್ಮನಿಗಿರೋ ಪವರು ಅಂದರೆ. ಆದರೆ ಅಂಥವ್ರಿಗೆ ಆ ದೇವರು ಅನ್ಯಾಯ ಮಾಡಿಬಿಟ್ಟ. ಯಾವತ್ತೂ ಅವಳೆಷ್ಟೇ ಪೂಜೆ ಮಾಡಿದ್ರು ಅವಳಿಗೆ ಮಕ್ಕಳಾಗಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರಿಗೂ ಹೇಳ್ಬೇಡ. ನೀನ್ ಹೆಂಡತಿಗೆ ಸಹಿತ ಹೇಳ್ಬೇಡ. ಏನಂದ್ರಿ? ಅದು ಯಾವತ್ತೋ ಅದಕ್ಕೆ ಮಡ್ಲಲ್ಲಿ ಮಗು ಇರಬೇಕಿತ್ತು. ಆದರೆ ದೇವ್ರು ಅದನ್ನು ಕಿತ್ಕೊಂಡ್ಬಿಟ್ನಲ್ಲ, ಅದಕ್ಕೆ ನೋವಾಗ್ತಿದೆ ಅಂತ ಹೇಳಿದೆ. ಥೇಟ್ ನಮ್ಮ ಅಮ್ಮನ ಕೈ ರುಚಿನೇ. ಗುಣ ಏನೋ ನಮ್ಮ ಅಮ್ಮನ ಥರ ಇರ್ಬೋದು, ಆದರೆ ಕೈ ರುಚಿನೂ ನಮ್ಮ ಅಮ್ಮನ ಥರನೇ ಇದೆಯಲ್ಲ. ನನಗೆ ಅದಕ್ಕೆ ಮಣಿ ಆಗಾಗ ಅನ್ಸೋದು, ನಮ್ಮಮ್ಮನೇ ಸೇವಂತಿ ಅದಕ್ಕೆ ರೂಪದಲ್ಲಿ